ಹಾಯ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಮಿಶ್ರಲೋಹಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ವೆರಿ ಇಂಪಾರ್ಟೆಂಟು. ಲಾಸ್ಟ್ TET ಮತ್ತು ಅದಕ್ಕಿಂತ ಮುಂಚೆ GPSTR ನಡೀತಲ್ಲ, ಅದರಲ್ಲಿ ಇದ್ರ ಬಗ್ಗೆನೇ 2 ಕ್ವಶನ್ಸ್ ಅರೈಸ್ ಆಗಿತ್ತು. ಮತ್ತು ನೀವೆಲ್ಲ ಯಾರೆಲ್ಲ KS ಮತ್ತು PC PSI ಅದಕ್ಕೂ ಕೂಡ ಈ ಕ್ವಶನ್ಸ್ನ ಕೇಳಿರ್ತಾರೆ. 2 ಅಥವಾ ಹೆಚ್ಚು ಲೋಹಗಳ ಸಮಾಂಗೀಯ ಮಿಶ್ರಣಕ್ಕೆ ನಾವು ಏನಂತ ಕರಿತೀವಿ? ಮಿಶ್ರಲೋಹ ಅಂತ ಕರಿತೀವಿ. ಅದ್ರ ಜೊತೆಗೇ ಲೋಹಗಳು ಮತ್ತು ಅಲೋಹಗಳು ಎರಡೂ ಕೂಡ ಸಮಾಂಗೀಯ ಮಿಶ್ರಣ ಕೂಡ ಆಗಿರ್ತವೆ. ಮಿಶ್ರಲೋಹಗಳ ಮಿಶ್ರಣವನ್ನು ಶ್ರವಣಾತೀತ ಶಬ್ದದಿಂದ ಏನು ಮಾಡ್ತಾರಪ್ಪ ಅಂದರೆ ಮಾಡ್ತಾರೆ. ಮಿಶ್ರಲೋಹಗಳನ್ನ ಶ್ರವಣಾತೀತ ಶಬ್ದದಿಂದ ಅಲಾಯ್ಸ್ನ ತಯಾರು ಮಾಡ್ತಾರೆ. ಶ್ರವಣಾತೀತ ಶಬ್ದದ ಅನ್ವಯಗಳು: ಕೀಟ ವಿಕರ್ಷಕಕಾರಿಯಾಗಿ ಇದನ್ನು ಬಳಸ್ತಾರೆ. ಕೀಟ ವಿಕರ್ಷಕಕಾರಿಯಾಗಿ. ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಇದನ್ನ ಬಳಸ್ತಾರೆ. ಮೂತ್ರಜನಕಾಂಗದ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ. ಮತ್ತು ಕಣ್ಣಿನ ರೆಟಿನಾ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಹಲ್ಲಿನ ದಂತ ಚಿಕಿತ್ಸೆಯಲ್ಲಿ ಇದನ್ನು ಶ್ರವಣಾತೀತ ಶಬ್ದವನ್ನು ಬಳಸ್ತಾರೆ. ಯಕೃತ್ತಿನ ಕಲ್ಲಿನ ಚಿಕಿತ್ಸೆಯಲ್ಲಿ ಇದನ್ನು ಬಳಸ್ತಾರೆ. ನಾವೇನು ಅಲ್ಟ್ರಾಸಾನಿಕ್ ಸೌಂಡ್ ಅಂತೇನು ಕರಿತೀವಲ್ಲ, ಶ್ರವಣಾತೀತ ಶಬ್ದ, ಇದೇನಾಗಿರ್ತೈತಪ್ಪ ಅಂದರೆ 20 ಕಿಲೋ ಹರ್ಟ್ಜ್ಗಿಂತ ಜಾಸ್ತಿ ವ್ಯಾಪ್ತಿಯನ್ನು, ಶಬ್ದದ ವ್ಯಾಪ್ತಿಯನ್ನು ಇದು ಮನುಷ್ಯರಿಗೆ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಸೌಂಡ್ ಇದು ವ್ಯಾಪ್ತಿಯನ್ನು ಇದು 20 ಕಿಲೋ ಹರ್ಟ್ಜ್ ವ್ಯಾಪ್ತಿಗಿಂತ ಹೆಚ್ಚಾಗಿ ಇದು ಒಳಗೊಂಡಿರುತ್ತೆ. ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಹೇಳಿ ಕರಿತೀವಿ ಇದನ್ನು ಹಲ್ಲಿನ ದಂತ ಚಿಕಿತ್ಸೆಯಲ್ಲಿ ಬಳಸ್ತಾರೆ, ಕಣ್ಣಿನ ರೆಟಿನಾ ಚಿಕಿತ್ಸೆಯಲ್ಲಿ ಬಳಸ್ತಾರೆ, ಮೂತ್ರಜನಕಾಂಗದ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತಾರೆ, ಮತ್ತು ಹಾಗೆಯೇ ಯಕೃತ್ತಿನ ಕಲ್ಲಿನ ಚಿಕಿತ್ಸೆಯಲ್ಲಿ ಇದನ್ನು ಅಲ್ಟ್ರಾಸಾನಿಕ್ ಸೌಂಡನ್ನು ಇದನ್ನ ಬಳಸ್ತಾರೆ. ಹಳೆ ನೋವನ್ನು ನಿವಾರಕವಾಗಿ ಬಳಸ್ತಾರೆ. ಏನು ಬ್ಯಾಕ್ ಪೇನು ಅಲ್ಲೆಲ್ಲ ಇರುತ್ತಲ್ಲ, ಅಲ್ಲಿ ಕೂಡ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ತಾರೆ. ದ್ರವಭರಿತ ಅಂಗಗಳ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಬಳಸ್ತಾರೆ. ಹೃದಯ ಮತ್ತು ಜಠರ ಇವುಗಳನ್ನ ಅಲ್ಟ್ರಾಸಾನಿಕ್ ಸೌಂಡ್ ಮೂಲಕ ಇವುಗಳ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ ಬಳಸ್ತಾರೆ. ಬಟ್ಟೆಯಲ್ಲಿನ ಜಿಡ್ಡನ್ನು ತೆಗೆಯಲು ಬಳಸ್ತಾರೆ. ಡ್ರೈ ವಾಷಿಂಗ್ ಏನು ಕರಿತೀವಲ್ಲ, ಅದರಲ್ಲಿ ಕೂಡ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ತಾರೆ. ಮಿಶ್ರಲೋಹದ ಮಿಶ್ರಣದಲ್ಲಿ ಬಳಸ್ತಾರೆ. ಒಂದ್ಸಲ ಇದನ್ನು ಕ್ವಶನ್ ಕೇಳಿದ್ರು, ಅಲ್ಟ್ರಾಸಾನಿಕ್ ಸೌಂಡನ್ನು ಡ್ರೈ ಕ್ಲೀನಿಂಗ್ ಅಥವಾ ಬಟ್ಟೆಯಲ್ಲಿ ಜಿಡ್ಡನ್ನು ತೆಗೆಯಲು ಯಾವ ಥರ ಬಳಸ್ತಾರೆ ಅಂತಂದು ಹೇಳಿ, ಅಲ್ಲಿ ಕೂಡ ಇದನ್ನು ಅಲ್ಟ್ರಾಸಾನಿಕ್ ಸೌಂಡು ಅದನ್ನ ಬಳಸ್ಕೊಂಡ್ಬಿಟ್ಟು ಡ್ರೈ ಕ್ಲೀನಿಂಗ್ನ ಮಾಡ್ತಾರೆ. ಮಿಶ್ರಲೋಹದ ಮಿಶ್ರಣದಲ್ಲಿ ಬಳಸ್ತಾರೆ. ಬಣ್ಣಗಳ ಮಿಶ್ರಣದಲ್ಲಿ ಬಳಸ್ತಾರೆ. ಪೇಂಟ್ ಶಾಪಲ್ಲಿ ಅಲಾಯ್ಸ್ ಮಾಡ್ತಾರಲ್ಲ, ಬಣ್ಣಗಳ ಮಿಕ್ಸಿಂಗ್ ಏನು ಮಾಡ್ತಾರಲ್ಲ, ಅಲ್ಲಿ ಕೂಡ ಈ ಒಂದು ಮಿಷಿನ್ ಇರುತ್ತೆ. ಅದರಲ್ಲಿ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸಿಬಿಟ್ಟು ಅಲ್ಲಿ ಮಿಕ್ಸಿಂಗ್ನ ಮಾಡ್ತಾರೆ. ಫೋಟೋ ಫಿಲಿಮ್ ರೋಲ್ಗಳ ಎಮಲ್ಸೀಕರಣದಲ್ಲಿ ಇದನ್ನ ಬಳಸ್ತಾರೆ. ಫೋಟೋ ಫಿಲಿಮ್ ರೋಲ್ಗಳಲ್ಲಿ ಅಂದರೆ ಫೋಟೋ ಫಿಲಿಮ್ ಎಮಲ್ಸೀಕರಣ ಅಂತಿರುತ್ತಲ್ಲ, ಅದರಲ್ಲಿ ಕೂಡ ಇದನ್ನು ಬಳಸ್ತಾರೆ. ಮತ್ತು ಹಾಗೆಯೇ ಸಮುದ್ರದ ರೇಡಾರ್ ಅಲ್ಲಿ ಕೂಡ ಸಮುದ್ರದ ಆಳದಲ್ಲಿ ಕೂಡ ಇದನ್ನು ಸೋನಾರಲ್ಲಿ ಕೂಡ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ತಾರೆ. ತಾಮ್ರದ ಮಿಶ್ರಲೋಹಗಳು. ತಾಮ್ರದ ಮಿಶ್ರಲೋಹಗಳು ಯಾವಪ್ಪ ಅಂದರೆ ಮಿಶ್ರಲೋಹ ಹಿತ್ತಾಳೆಯಲ್ಲಿ ಬಳಸ್ತಕ್ಕಂತಹ ಘಟಕಗಳು ಯಾವಪ್ಪ ಅಂದರೆ ತಾಮ್ರ ಮತ್ತು ಸತು. ನೀವೇನು ನೆನಪಿಟ್ಕೊಳ್ರಿ ಅಂತಂದರೆ ಸೀತ ಅಂತ ನೆನಪಿಟ್ಕೊಳ್ರಿ. ಸೀತ ಅಂದರೆ ಸತು ಮತ್ತು ತಾಮ್ರ, ಹಿತ್ತಾಳೆ ಸೀತ ಅಂತ ನೆನಪಿಟ್ಕೊಳ್ರಿ. ಕಂಚು ತಾತ ಅಂತ ನೆನಪಿಟ್ಕೊಳ್ರಿ. ಕಂಚು ಅಂದ ತಕ್ಷಣ ತಾತ, ತಾಮ್ರ ಮತ್ತು ತವರ. ಜರ್ಮನ್ ಸಿಲ್ವರ್, ಈಗ ಆಲ್ರೆಡಿ ಸಲ GPSTRಗೆ ಹಿತ್ತಾಳೆ ಮತ್ತು ಕಂಚು 2 ಕ್ವಶನ್ ಕೇಳಿದ್ರು. ತಾತ ಮತ್ತು ಸೀತ. ಹಿತ್ತಾಳೆಗೆ ಮತ್ತೆ ನೀವು ತಾತ ಅಂತ ಬರೆಯಂಗಿಲ್ಲ, ಹಿತ್ತಾಳೆಗೆ ಸೀತ, ಯಾಕೆಂದರೆ ಸತ್ತು ಮತ್ತು ತಾಮ್ರ. ಕಂಚಿಗೆ ತಾಮ್ರ ಮತ್ತು ತವರ. ಜರ್ಮನ್ ಸಿಲ್ವರ್ಗೆ ತಾಮ್ರ, ಸತ್ತು ಮತ್ತು ನಿಕ್ಕಲ್. ಹಿತ್ತಾಳೆಗೆ ಏನು ಮಿಕ್ಸ್ ಮಾಡಿರ್ತಾರೆ ಅದೇ ಕೂಡ ಜರ್ಮನ್ ಸಿಲ್ವರ್ಗೆ ಇರುತ್ತೆ. ಎಕ್ಸ್ಟ್ರಾ ಏನು ಆ್ಯಡ್ ಆಗಿರುತ್ತೆ ಅಂದರೆ ನಿಕ್ಕಲ್ ಆ್ಯಡ್ ಆಗಿರುತ್ತೆ.
ತಾಮ್ರ, ಸತ್ತು ಮತ್ತು ನಿಕ್ಕಲ್, ಜರ್ಮನ್ ಸಿಲ್ವರ್ ಹೇಗಿರುತ್ತಪ್ಪ ಅಂದರೆ ಸೇಮ್ ಬೆಳ್ಳಿ ಥರನೇ ಇರುತ್ತೆ, ಆದರೆ ಬೆಳ್ಳಿ ಥರ ಕಾಣ್ತಿರುತ್ತೆ, ಆದರೆ ಬೆಳ್ಳಿ ಅಲ್ಲ. ಇದು ಅಲಂಕಾರಿಕ ವಸ್ತುಗಳು, ಪಾತ್ರೆಗಳು ಇದರಲ್ಲೆಲ್ಲ ಬಳಸ್ತಾರೆ. ಗನ್ ಮೆಟಲಲ್ಲಿ ತಾಮ್ರ, ತವರ ಮತ್ತು ಸತ್ತುವನ್ನು ಬಳಸ್ತಾರೆ. ಸೀತಾ ಜೊತೆಗೆ ತವರ ಇರುತ್ತೆ ಇದರಲ್ಲಿ ಗನ್ ಮೆಟಲಲ್ಲಿ. ಇದು ಬಂದೂಕಿನ ಬ್ಯಾರೆಲ್ಗಳು, ಗಿಯರ್ಗಳು ಮತ್ತು ಎರಕಗಳಲ್ಲಿನ ಬಳಸ್ತಾರೆ ಗನ್ ಮೆಟಲನ್ನು. ಕಬ್ಬಿಣದ ಮಿಶ್ರ ಲೋಹಗಳು. ಈ ಸಲ ಈ ಥರ ಕ್ವಶನ್ನು ಕೇಳ್ಬೋದು. ಕಲೆರಹಿತ ಉಕ್ಕು, ಇದರಲ್ಲಿ ಏನು ಬಳಸ್ತಾರೆ? ಕಬ್ಬಿಣ, ಕಾರ್ಬನ್, ನಿಕ್ಕಲ್, ಕ್ರೋಮಿಯಂ. ಉಕ್ಕಲ್ಲಿ ಏನು ಬಳಸ್ತಾರಪ್ಪ ಅಂದರೆ ಕಬ್ಬಿಣ ಮತ್ತು ನಿಕ್ಕಲ್. ಆಲ್ನಿಕೋ ಅಲ್ಲಿ ಏನು ಬಳಸ್ತಾರೆ? ಆಲ್ನಿಕೋ ಅಂದರೆ ಕಬ್ಬಿಣ, ನಿಕ್ಕಲ್ಲು, ಅಲ್ಯೂಮಿನಿಯಮ್ಮು, ಕೋಬಾಲ್ಟ್. ಅದರಲ್ಲೇ ಇದೆ ಹೆಸರಲ್ಲಿ. ಅಂದರೆ ಅಲ್ಯೂಮಿನಿಯಮ್ಮು, ನೀ ಅಂದರೆ ನಿಕ್ಕಲ್ಲು, ಅಂದರೆ ಕೋಬಾಲ್ಟ್ ಕಬ್ಬಿಣ, ಆಲ್ನಿಕೋ. ಇನ್ವಾರ್ ಉಕ್ಕು, ಇದರಲ್ಲಿ ಏನು ಬಳಸ್ತಾರೆ? ಕಬ್ಬಿಣ, ನಿಕ್ಕಲ್ ಮತ್ತು ಕಾರ್ಬನ್ನ ಬಳಸ್ತಾರೆ. ನೈಕ್ರೋಮ್, ಇದರಲ್ಲೇ ಹೆಸರಲ್ಲೇ ಇದೆ ನೈಕ್ರೋಮ್. ನೈ ಅಂದರೆ ನಿಕ್ಕಲ್, ಅಂದರೆ ಕ್ರೋಮಿಯಮ್, ಕಬ್ಬಿಣ ಅವರನ್ನು ಬಳಸ್ತಾರೆ. ಉಕ್ಕಲ್ಲಿ ಏನಿರುತ್ತೆ? ಕಬ್ಬಿಣ ಮತ್ತು ಕಾರ್ಬನ್. ನೈಕ್ರೋಮ್ ಉಕ್ಕಲ್ಲಿ ಕಬ್ಬಿಣ, ನಿಕ್ಕಲ್ ಮತ್ತು ಕ್ರೋಮಿಯಮ್ ಇರುತ್ತೆ. ಇದು ಉಕ್ಕು ತಯಾರು ಮಾಡೋ ಮುಂದೆ ಇದನ್ನು ಬಳಸ್ತಾರೆ. ಸೂಪರ್ ಇನ್ವಾರ್, ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್. ದೃಕ್ಕುಪಕರಣಗಳು, ಲೇಸರ್ ವ್ಯವಸ್ಥೆ, ನಳಿಕೆಗಳಲ್ಲಿ ಬಳಸ್ತಾರೆ. ಕೋವಾರ್ ಉಕ್ಕು, ಕಬ್ಬಿಣ, ನಿಕ್ಕಲ್ ಮತ್ತು ಕೋಬಾಲ್ಟ್. ಸೂಕ್ಷ್ಮ ತರಂಗ, ನಳಿಕೆ, ಟ್ರಾನ್ಸಿಸ್ಟರ್, ಡಯೋಡ್, ಎಕ್ಸ್ರೇ ಟ್ಯೂಬ್ಗಳಲ್ಲಿ ಬಳಸ್ತಾರೆ. ಅಲ್ಯೂಮಿನಿಯಂನ ಮಿಶ್ರ ಲೋಹಗಳು ಯಾವುದಪ್ಪ ಅಂದರೆ ಆಲ್ನಿಕೋ, ಇವಾಗ ಆಲ್ರೆಡಿ ಹೇಳಿದೆ. ಅಲ್ಯೂಮಿನಿಯಂ, ನಿಕ್ಕಲ್, ಕೋಬಾಲ್ಟು ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಡ್ಯೂರಾಲಿಮಿನ್ ಅಂದರೆ ಅಲ್ಯೂಮಿನಿಯಂ, ತಾಮ್ರ, ಮೆಗ್ನೀಷಿಯಂ, ಮ್ಯಾಂಗನೀಸ್ ವಿಮಾನ ಮತ್ತು ಅಡಿಗೆ ಪಾತ್ರೆಗಳಲ್ಲಿ ಬಳಸ್ತಾರೆ. ಮೆಗ್ನೀಷಿಯಂ ಮತ್ತು ಮೆಗ್ನಾಲಿಯಂ ಅಂದರೆ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂನ ಮಿಶ್ರಲೋಹಗಳಿವು. ವಿಮಾನದ ಕವಚದಲ್ಲಿನ ಮೆಗ್ನಾಲಿಯಂನ ಬಳಸ್ತಾರೆ. ಫ್ಯೂಸ್ ಇದನ್ನಾದರೂ ಕೇಳ್ಬೋದು ಈ ಸಲ. ಫ್ಯೂಸಲ್ಲಿ ಏನು ಬಳಸ್ತಾರೆ? ಸೀಸ ಮತ್ತು ತವರ. ಇದು ಕೂಡ ಸೀಸ ಮತ್ತು ತವರ. ಫ್ಯೂಸ್ ತಂತಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುತ್ತೆ. ಇದು ಯಾವುದು? ಸೀಸ. PB ಅಂತ ಏನು ಕರಿತೀವಲ್ಲ, ಇದು ಹೆಚ್ಚು ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಫ್ಯೂಸಲ್ಲಿ ಸೀಸ ಮತ್ತು ತವರ ಅನ್ನು ಬಳಸಿರ್ತಾರೆ. ಹೆಚ್ಚು ರೋಧತ್ವ ಮತ್ತು ಕಡಿಮೆ ಕರಗುವ ಬಂದು ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟೆನ್ಸನ್ನು ಒಳಗೊಂಡಿರುತ್ತೆ. ಓಕೆ, ಇಂದಿನ ತರಗತಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.